ನಮಸ್ಕಾರ ಸ್ನೇಹಿತರೆ. ಒಂಟಿಯಾಗಿರುವುದು ಕೆಲವರಿಗೆ ಕಷ್ಟವಾಗಬಹುದು, ಆದರೆ ಸರಿಯಾದ ಮನೋಭಾವ ಮತ್ತು ಅಭ್ಯಾಸಗಳಿಂದ ಅದು ಸಾಧ್ಯವೂ ಉಪಯುಕ್ತವೂ ಆಗಬಹುದು. ಇಲ್ಲಿದೆ ಒಂಟಿಯಾಗಿರಲು ಸಹಾಯ ಮಾಡುವ 20 ಪಾಯಿಂಟ್ಸ್. 1. ಸ್ವತಃ ನಿಮ್ಮನ್ನು ನೀವು ಅರಿತುಕೊಳ್ಳಿ. ನಿಮ್ಮ ಭಾವನೆಗಳು, ಆಸೆಗಳು ಏನು ಎಂದು ತಿಳಿದುಕೊಳ್ಳಿ. 2. ಒಂಟಿತನವನ್ನು ಒಪ್ಪಿಕೊಳ್ಳಿ, ಅದನ್ನು ತಪ್ಪಿಸುವ ಬದಲು ಸ್ವೀಕರಿಸಿ. 3. ದೈನಂದಿನ ರೂಟೀನ್ ಇಟ್ಟುಕೊಳ್ಳಿ, ದಿನವನ್ನು ಪ್ಲಾನ್ ಮಾಡುವುದು ಮುಖ್ಯ. 4. ಹೆಚ್ಚು ಯೋಚನೆ ಬೇಡ, ಅನಗತ್ಯವಾಗಿ ಓವರ್ ಥಿಂಕಿಂಗ್ ಮಾಡಬೇಡಿ. 5. ಹವ್ಯಾಸ ಬೆಳೆಸಿಕೊಳ್ಳಿ, ಚಿತ್ರಕಲೆ, ಸಂಗೀತ, ಓದು ಇತ್ಯಾದಿ. ನಿಮಗೆ ಗೊತ್ತಿರದ ವಿಷಯ ತಿಳಿದುಕೊಳ್ಳಲು ಪ್ರಯತ್ನಿಸಿ. 6. ಪುಸ್ತಕ ಓದಿರಿ, ಒಳ್ಳೆಯ ಪುಸ್ತಕಗಳು ಒಂಟಿತನವನ್ನು ಕಡಿಮೆ ಮಾಡುತ್ತವೆ. 7. ಧ್ಯಾನ ಮತ್ತು ಯೋಗ ಮಾಡಿ, ಮನಸ್ಸಿಗೆ ಶಾಂತಿ ಕೊಡುತ್ತದೆ. 8. ಸೋಷಿಯಲ್ ಮೀಡಿಯಾ ನಿಯಂತ್ರಿಸಿ, ಹೋಲಿಕೆಗಳು ನಿಮ್ಮನ್ನು ದುಃಖಪಡಿಸಬಹುದು. 9. ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ, ಇದರಿಂದ ಮನಸ್ಸು ಹಗುರವಾಗುತ್ತದೆ. 10. ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ, ಜೀವನಕ್ಕೆ ಅರ್ಥ ಬರುತ್ತದೆ. 11. ಸ್ವತಃ ನಿಮ್ಮ ಜೊತೆ ನೀವೇ ಮಾತಾಡಿ, ಸೆಲ್ಫ್ ಟಾಕ್, ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಳಿ. 12. ನಕಾರಾತ್ಮಕ ಯೋಚನೆಗಳನ್ನು ತಡೆಯಿರಿ, ಪಾಸಿಟಿವ್ ಆಗಿರಲು ಪ್ರಯತ್ನಿಸಿ. 13. ಸಂಗೀತ ಕೇಳಿ, ಮನಸ್ಸು ತಣಿಯುತ್ತದೆ. 14. ಆರೋಗ್ಯ ಕಾಳಜಿ ವಹಿಸಿ, ಆಹಾರ, ನಿದ್ರೆ ಸರಿಯಾಗಿ ಇರಲಿ. 15. ಹೊಸ ಕೌಶಲ್ಯ ಕಲಿಯಿರಿ, ನಿಮ್ಮ ಸಮಯವನ್ನು ಉಪಯೋಗಿಸಿ. 17. ಜರ್ನಲ್ ಬರೆಯಿರಿ, ನಿಮ್ಮ ಭಾವನೆಗಳನ್ನು ಬರೆಯುವುದು ಸಹಾಯಕ. 18. ಸ್ವಯಂ ಪ್ರೀತಿ ಬೆಳೆಸಿಕೊಳ್ಳಿ, ನಿಮ್ಮನ್ನು ನೀವು ಗೌರವಿಸಿ. 19. ಹಳೆಯ ನೋವುಗಳನ್ನು ಬಿಡಿ, ಮುಂದಕ್ಕೆ ಸಾಗುವುದು ಮುಖ್ಯ. 20. ಅಗತ್ಯವಿದ್ದರೆ ಸಹಾಯ ಕೇಳಿ, ಸ್ನೇಹಿತರು ಅಥವಾ ಕುಟುಂಬದಿಂದ. ಒಂಟಿತನವನ್ನು ಅವಕಾಶ ಎಂದು ನೋಡಿ, ಇದು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಾರಾಂಶ: ಒಂಟಿಯಾಗಿರುವುದು ಕಷ್ಟವಾದರೂ ಅದು ನಿಮ್ಮನ್ನು ಬಲಿಷ್ಠನಾಗಿಸುತ್ತದೆ. ಸರಿಯಾದ ದೃಷ್ಟಿಕೋನದಿಂದ ನೋಡಿದರೆ ಅದು ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಧನ್ಯವಾದಗಳು.